ರಾಮನಗರದ ಶಾಂತಿನಿಕೇತನ್ ಫಾರ್ಮಸಿ ಕಾಲೇಜಿನ ಆವರಣದಲ್ಲಿ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘವು ಆಹಾರ ಸುರಕ್ಷತೆ ಮತ್ತು ಅವಧಿ ಮುಗಿದ ಔಷಧಿಗಳ ವಿಲೇವಾರಿ ಕುರಿತು ಜಾಗೃತಿ ಕಾರ್ಯಕ್ರಮಕ್ಕೆ ನಗರಸಭಾ ಅಧ್ಯಕ್ಷ ಶೇಷಾದ್ರಿ ಚಾಲನೆ ನೀಡಿದರು. ಈ ವೇಳೆ ಔಷಧಿ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು, ಶಾಂತಿನಿಕೇತನದ ಕಾಲೇಜಿನ ಬೋಧಕ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಗರಸಭಾ ಅಧ್ಯಕ್ಷ ಶೇಷಾದ್ರಿ, ಅವಧಿ ಮೀರಿದ ಔಷಧಿಗಳು ದುಷ್ಪರಿಣಾಮ ಬೀರುತ್ತವೆ, ಹಾಗಾಗಿ ಅವುಗಳನ್ನು ಸೂಕ್ತವಾಗಿ ವಿಲೇವಾರಿ ಮಾಡುವುದರ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ ಎಂದು ಹೇಳಿದರು. ಹೆಚ್ಚಿನದಾಗಿ ಶಕ್ತಿಯನ್ನು ಕೊಳ್ಳಿ, ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟೋದ್ರಲ್ಲಿ ನಾವೆಲ್ಲರೂ ಕೂಡ ಹೆಜ್ಜೆ ಹಾಕೋಣ ಅಂತ ಈ ಸಂದರ್ಭದಲ್ಲಿ ನಾನಾದರೂ ಹೇಳ್ತಾ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸಹಾಯಕ ಔಷಧ ನಿಯಂತ್ರಕರಾದ ನಮ್ರತಾ ಹಳ್ಳೂರು, ಔಷಧ ಅಂಗಡಿಗಳ ಮುಂದೆ ಇಡಲಾಗುವ ಡಬ್ಬಗಳಿಗೆ ಸಾರ್ವಜನಿಕರು ಅವಧಿ ಮೀರಿದ ಔಷಧಿಗಳನ್ನು ಹಾಕಬೇಕು. ಖಾಸಗಿ ಕಂಪನಿಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಅವುಗಳನ್ನು ವಿಲೇವಾರಿ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಶಾಂತಿನಿಕೇತನ ವಿದ್ಯಾಸಂಸ್ಥೆಯ ಮುಖ್ಯಸ್ಥ ಕುಮಾರಸ್ವಾಮಿ, ಇಡೀ ರಾಜ್ಯದಲ್ಲಿ ಇಂತಹ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿರುವ ರಾಮನಗರ ಜಿಲ್ಲೆಯ ಔಷಧಿ ವ್ಯಾಪಾರಿಗಳ ಸಂಘಕ್ಕೆ ಧನ್ಯವಾದ ಸಲ್ಲಿಸಿದರು. ಅವರಿಗೆ ಈ ತರದ ಇನ್ಫಾರ್ಮೇಶನ್ ಸಿಕ್ಕಾಗ ಏನಾಗುತ್ತೆ ಅಂದ್ರೆ ಅವರ ನಾಲೆಡ್ಜ್ ಬೆಳೆಯುತ್ತೆ ಮತ್ತು ಆಸಕ್ತಿನೂ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಮೇಡಮ್ಗೆ ಯಾವಾಗಲೂ ಸದಾ ಆಭಾರಿಯಾಗಿರ್ತಾರೆ. ಸಂಘದ ಗೌರವಾಧ್ಯಕ್ಷ ಕೆ. ಕೃಷ್ಣ, ಜಿಲ್ಲೆಯಲ್ಲಿ ಅವಧಿ ಮೀರಿದ ಔಷಧಿಗಳನ್ನು ಸಂಗ್ರಹಿಸಿ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡುತ್ತಿರುವ ಬಗ್ಗೆ ಮಾಹಿತಿ ನೀಡಿದರು. ಒಂದು ವಿಚಾರ ಬಂದಾಗ ಈ ಒಂದು ಕಾರ್ಯಕ್ರಮ ಇನ್ನು ಮುಂದೆ ಏನು ನಡೀತಾ ಇದೆ, ರಾಮನಗರದ ಆಯ್ದ ಕೆಲವು ಭಾಗಗಳಲ್ಲಿ ಇದರ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇದರ ಮುಂದಿನ ಎಲ್ಲ ಕಾರ್ಯಕ್ರಮ ನಾವು ವಿಸ್ತಾರ ಮಾಡ್ತಾರೆ ವಿಚಾರವಾಗಿ. ರಾಮನಗರ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಎಚ್. ಮಂಜುನಾಥ್, ಅವಧಿ ಮೀರಿದ ಔಷಧಗಳ ವಿಲೇವಾರಿಯಿಂದ ಪರಿಸರ ಸಂರಕ್ಷಣೆಯ ಜೊತೆಗೆ ಸಾರ್ವಜನಿಕರ ಆರೋಗ್ಯವು ಸುರಕ್ಷಿತವಾಗಿ ಇರಲಿದೆ ಎಂದು ಹೇಳಿದರು. ಹಾಗೆ ಇದನ್ನ ನಾವು ಬಯೋಮೆಟ್ರಿಕ್ ಪ್ರಕಾರ ವಿಲೇವಾರಿ ಮಾಡಬೇಕಾಗುತ್ತೆ. ಆದರೆ ಇದು ಒಂದು ಯೂನಿಫಾರ್ಮಿಟಿ ಇರಲಿ. ಇದ್ರ ಜೊತೆಗೆ ನಮ್ಮ ಒಂದು ಸಣ್ಣ ಪ್ರಯತ್ನ ನಮ್ಮ ರಾಮನಗರ ಜಿಲ್ಲೆದು